ಸತ್ತಿದ್ದು ತಾಯಿ, ಕೊಟ್ಟಿದ್ದು ಮಗುವಿನ ಪೋಸ್ಟ್ ಮಾರ್ಟಂ ವರದಿ. ಬಿಜೆಪಿ ಸತ್ಯ ಶೋಧನೆಯಲ್ಲಿ ಪೊಲೀಸರ ಎಡವಟ್ಟು ಬಯಲಾಗಿದೆ. ಮಗುವಿನ ಪೋಸ್ಟ್ ಮಾರ್ಟಂ ವರದಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಕಳೆದ ತಿಂಗಳು ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಭಾಗ್ಯಶ್ರೀ ಅನ್ನೋರು ತಮ್ಮ ಜೀವ ಕಳ್ಕೊಂಡಿದ್ರು. ಗಂಡು ಮಗುವಿಗೆ ಜನ್ಮ ಕೊಟ್ಟಿರ್ತಾರೆ. ಆಸ್ಪತ್ರೆಯಲ್ಲೇ ಭಾಗ್ಯಶ್ರೀ ತಮ್ಮ ಜೀವ ಕಳ್ಕೊಂಡಿರ್ತಾರೆ. ಬ್ರಹ್ಮಪುರ ಠಾಣೆಯಲ್ಲಿ ಯುಡಿಆರ್ ನಂಬರ್ 28ರ ಅಡಿಯಲ್ಲಿ ಕೇಸ್ ದಾಖಲಾಗಿರುತ್ತೆ. ಭಾಗ್ಯಶ್ರೀ ಗಂಡ ಶಿವಾಜಿಗೆ ಮರಣೋತ್ತರ ವರದಿಯನ್ನ ಪೊಲೀಸರು ಕೊಟ್ಟಿರ್ತಾರೆ. ಅನಕ್ಷರಸ್ಥ ಶಿವಾಜಿ ಮರಣೋತ್ತರ ವರದಿಯ ಎಡವಟ್ಟಿನ ಬಗ್ಗೆ ನೋಡಿರಲಿಲ್ಲ, ಗೊತ್ತಿಲ್ಲ ಅವರಿಗೆ. ಬಿಜೆಪಿಯ ನಿಯೋಗಕ್ಕೆ ಪೋಸ್ಟ್ ಮಾರ್ಟಂ ವರದಿಯನ್ನ ಶಿವಾಜಿ ಕೊಟ್ಟಿರ್ತಾರೆ. ಸತ್ಯ ಶೋಧನೆ ತಂಡ ಪರಿಶೀಲನೆ ವೇಳೆ ಎಡವಟ್ಟು ಬಯಲಾಗಿದೆ. ತಾಯಿ ಬದಲಿಗೆ ಮಗುವಿನ ಮರಣೋತ್ತರ ವರದಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಇನ್ನು ಯಾವ ಮಟ್ಟಿಗೆ ಇವರು ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ, ಅದರಲ್ಲಿ ಏನ್ ಸತ್ಯ ಹೊರಗೆ ಬಂದಿದೆ, ಏನಾಗಿದೆ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ. ಪೊಲೀಸರ ಎಡವಟ್ಟಿಗೆ ಬಿಜೆಪಿ ನಿಯೋಗ ಸಿಡಿದೆದ್ದಿದ್ದು ಬಿಜೆಪಿ ಸತ್ಯಶೋಧನಾ ಸಮಿತಿಯ ಡಾಕ್ಟರ್ ಸುಧಾ ಹಾಯ್ಕರ್ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಫಸ್ಟ್ನಾಗ ಹೋದ್ರಿ, ಹೋಗೋಣ ಅವ್ರು ಕೊಟ್ರಿ, ಅದಕ್ಕೆ ಅದು ಪೇಪರ್ ಕೊಟ್ರಿ ಸರ್. ನಮ್ಗೆ ಓದು ಬರಲ್ಲ ಬಿಡು ಬರಲ್ಲ ಸರ್. ನಾವು ಹಂಗೆ ತೊಗೊಂಬಂದಿವ್ರಿ, ತಂದು ಹಂಗೆ ಮೇಡಮ್ಗೆ ಕೊಟ್ಟೆವು. ಈಗ ನಾವು ಏನೂ ಗೊತ್ತಿಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕಲ್ಲ. ತಂದು ಒಂದು ವಾರ ಐತ್ರಿ, ಒಂದು ವಾರ ಹೋಗ್ಬತ್ತು ರೀ. ಅದೇ ತಂದು ಮೇಡಮ್ ಎಲ್ಲ ಅದೆಲ್ಲ ಹೇಳ್ತಾರೆ ರೀ, ಅದೆಲ್ಲ ತಪ್ಪೇದ್ರಿ, ಎಲ್ಲ ಅವ್ರಿಗೆ ಕಾರಣ ರೀ. ಕೊಡ್ಬೇಕಿಲ್ಲ ರೀ ಕರೆಕ್ಟ್ ಆಯ್ತು. ಅದೇ ಕೊಟ್ರಿ ಸರ್ ಅವರು. ಅದು ಏನಂತಾರೆ ಅದು ಗೊತ್ತಿಲ್ಲ ರೀ, ಮಟ್ಟು ಕೇಳ್ರಿ, ಅವ್ರಿಗೆ ಗೊತ್ತಾಗಿಲ್ಲ ಸರ್, ನಮಗೆ ಹೆಂಗೆ ಗೊತ್ತಿಲ್ಲ ಸರ್. ಹ್ಯಾಂಗೆ ಕೊಡ್ತಾರೆ ಹಂಗೆ ತರಬೇಕಾಗ್ತದೆ ಸರ್. ನಮ್ಮ ಭಾಗ್ಯಶ್ವರ ರಿಪೋರ್ಟ್ ಕೊಡಂದ್ರೆ ಅದೇ ಕೊಟ್ಟರು ಸರ್. ಇಲ್ಲರಿ ಅದು ಕೇಳಿ ಸರ್, ನಮ್ಮ ಆಟೋ ಗೊತ್ತಿಲ್ಲ ರೀ ಸರ್. ಅವ್ರು ಅಂದರು ಆಯ್ತಪ್ಪ ಇದು ರಿಪೋರ್ಟ್ ಹೋಗಿ ಎಲ್ಲ ಆತಂದ್ರು. ಇದಕ್ಕೆ ಫಸ್ಟ್ನಾಗ ಹೋದಿವ್ರಿ. ಎಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಏನು ಪೋಸ್ಟ್ ಮಾರ್ಟಮ್, ಮಗುವಿನ ಹೆಸರಲ್ಲಿ ಪೋಸ್ಟ್ ಮಾರ್ಟಮ್, ಇನ್ನು ಯಾವ ಮಟ್ಟಿಗೆ ಆ ವರದಿ ನಂಬೋದು, ವಿಷಯ ಗೊತ್ತಾಗಿದ್ದು ಹೇಗೆ? ಹೌದು ಭಾವನಾ, ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಭಾಗ್ಯಶ್ರೀ ಅನ್ನುವಂತಹ ಒಬ್ಬ ನವಜಾತ ಅಂದ್ರೆ ಬಾಣಂತಿ ಒಬ್ರು ಸಾವಿಗೀಡಾಗಿರ್ತಾರೆ. ಮಗು ಹುಟ್ಟಿದ ಒಂದು ದಿನದಲ್ಲೇ ಆ ಭಾಗ್ಯಶ್ರೀ ಅನ್ನುವಂತಹ ತಾಯಿ ನಿಧನರಾಗಿರ್ತಾಳೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೆತ್ ರಿಪೋರ್ಟ್ ಬೇಕಾಗಿರ್ತದೆ. ಆಕೆಯ ಗಂಡ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರ್ತದೆ. ಆ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಹೆಂಡತಿಯ ಸಾವಿನ ಡೆತ್ ರಿಪೋರ್ಟ್ ಕೊಡಿ ಅಂತ ಆತ ಕೇಳಿರ್ತಾನೆ. ಅವರು ಕೂಡ ಒಂದು ಡೆತ್ ರಿಪೋರ್ಟ್ ಕೊಟ್ಟಿರ್ತಾರೆ. ಆತ ತೆಗೆದುಕೊಂಡು ಮನೆಯಲ್ಲಿ ಹೋಗಿ ಇಟ್ಟಿರ್ತಾನೆ. ಆತ ಅನಕ್ಷರಸ್ಥ, ಅದನ್ನ ಓದಿರೋದಿಲ್ಲ. ಆದ್ರೆ ಇದೀಗ ಈ ಬಾಣಂತಿಯರ ಸಾವಿನ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಏನು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಬಿಜೆಪಿ ಅವರೊಂದು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿ ಶಿವಾಜಿ ಅನ್ನುವಂತಹ ಈ ಭಾಗ್ಯಶ್ರೀ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಮಾಡಿರುವಂತಹ ಒಂದು ಬಹುದೊಡ್ಡ ಎಡವಟ್ಟು ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಭಾಗ್ಯಶ್ರೀ ಸಾವಿನ ಡೆತ್ ರಿಪೋರ್ಟ್ ಏನ್ ಕೊಡಬೇಕಾಗಿತ್ತು, ಅದರ ಬದಲಾಗಿ ಒಂದು ದಿನದ ಮಗು ಸಾವಿಗೀಡಾಗಿರುವಂತಹ ಡೆತ್ ರಿಪೋರ್ಟ್ ಆತನ ಕೈಯಲ್ಲಿರ್ತದೆ. ಅದನ್ನು ನೋಡಿ ಅಕ್ಷರಶಃ ಬಿಜೆಪಿಯ ಸತ್ಯ ಶೋಧನಾ ಸಮಿತಿಯವರು ದಂಗಾಗಿ ಹೋಗ್ತಾರೆ. ಪೊಲೀಸ್ ಇಲಾಖೆ ಎಷ್ಟೊಂದು ಮಟ್ಟಿಗೆ ಎಡವಟ್ಟು ಮಾಡ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಆ ಬಗ್ಗೆ ಶಿವಾಜಿಯನ್ನ ವಿಚಾರ ಮಾಡಿದಾಗ ಶಿವಾಜಿಗೆ ಈ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ನಾನು ತಂದಿದ್ದೀನಿ ಅನ್ನುವಂತಹ ಮಾತು ಶಿವಾಜಿ ಹೇಳ್ತಾ ಇರುವಂತದ್ದು. ಈ ಸತ್ಯ ಶೋಧನಾ ಸಮಿತಿಯವರು ಅಥವಾ ಬಿಜೆಪಿಯ ಮುಖಂಡರು ಆರೋಪ ಮಾಡ್ತಾ ಇರುವಂತದ್ದು ಬಾಣಂತಿಯರ ಸಾವಿನ ಪ್ರಕರಣಗಳನ್ನ ಮುಚ್ಚಿ ಹಾಕುವುದಕ್ಕೋಸ್ಕರನೇ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನುವಂತಹ ಆರೋಪ ಅವರು ಮಾಡ್ತಾ ಇದ್ದಾರೆ. ನಾವು ಈ ಬಗ್ಗೆ ಪೊಲೀಸ್ ಇಲಾಖೆಯನ್ನ ಸಂಪರ್ಕ ಮಾಡಿ ಮಾಹಿತಿ ತೆಗೆದುಕೊಂಡಾಗ ಇಲ್ಲ, ಆ ತರದ್ದು ಏನಿಲ್ಲ. ಆದ್ರೆ ಎಡವಟ್ಟು ಆಗಿರುವುದಂತೂ ಸತ್ಯ. ಅದೇ ದಿನದಲ್ಲಿ ಕಲಬುರಗಿನಲ್ಲಿ ಅದೇ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದೇ ದಿನದ ಒಂದು ಮಗು ಬೇರೊಂದು ಪ್ರಕರಣದಲ್ಲಿ ಡೆತ್ ಆಗಿರ್ತದೆ. ಆ ರಿಪೋರ್ಟ್ ಕೂಡ ನಾವು ಮಾಡಿಟ್ಟಿರ್ತೀವಿ. ಇನ್ನೊಂದ್ ಕಡೆ ಶಿವಾಜಿಯ ಹೆಂಡತಿ ಭಾಗ್ಯಶ್ರೀ ಈಕೆ ಕೂಡ ಡೆತ್ ಆಗಿರ್ತಾಳೆ, ಈ ರಿಪೋರ್ಟ್ ಕೂಡ ಮಾಡಿರ್ತೀವಿ. ಅಚಾತುರ್ಯವಾಗಿ ಒಂದು ದಿನದ ಮಗು ಏನ್ ಬೇರೆ ಕಡೆ ಸತ್ತಿರ್ತದೆ, ಆ ರಿಪೋರ್ಟ್ ಶಿವಾಜಿಗೆ ಕೊಡಲಾಗಿದೆ. ಇದು ಅಚಾತುರ್ಯ ಆಗಿದೆ ಅನ್ನುವಂಥದ್ದು ಕೂಡ ಅವರು ಒಪ್ಕೊಳ್ತಾ ಇರುವಂತದ್ದು. ಆದ್ರೆ ಈ ರಿಪೋರ್ಟ್ ಅನ್ನು ಇಟ್ಕೊಂಡು ಶಿವಾಜಿ ನಿಜಕ್ಕೂ ಕೂಡ ಆತಂಕದಲ್ಲಿರುವಂತದ್ದು. ತನ್ನ ಹೆಂಡತಿಯ ಸಾವಿನ ರಿಪೋರ್ಟ್ ಇಟ್ಕೊಂಡು ಬೇರೆ ಬೇರೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಅಥವಾ ಮತ್ತೊಂದು ಪ್ರಯೋಜನನೋ ಪಡೆದುಕೊಳ್ಳಕ್ ಆತ ಹವಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಿಪೋರ್ಟ್ ಆತನನ್ನ ನಿಜಕ್ಕೂ ಕಂಗಾಲಾಗಿಸಿತ್ತು. ಆದ್ರೆ ಇದೀಗ ಪೊಲೀಸ್ ಮೂಲಗಳು ಹೇಳುವಂತಹ ಮಾಹಿತಿ ಇಲ್ಲ, ಆ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಅನ್ನುವಂಥದ್ದು. ಆತ ನಿಜವಾದ ರಿಪೋರ್ಟ್ ಆತನ ಕೈ ಸೇರಿದಾಗ ಮಾತ್ರ ಈ ಗೊಂದಲ ಬಗೆಹರಿದಕ್ಕೆ ಸಾಧ್ಯ. ಆ ಕೆಲಸ ಕಲಬುರಗಿಯ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ ಶರಣ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.